श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 2 ಸಾಂಖ್ಯಯೋಗ ಸಂಪುಟ 77 जैसी बरीबरी पालवी खडीजे आणि मुळी उदक घालिजे तरी कैसे नीनाशु निपजे तया ವೃಕ್ಷ। ಮೇಲೆ ಮೇಲೆ ಕಡಿದರೆ ಟೊಂಗೆಗಳನ್ನು ಬೇರಿಗೆ ಹಾಕಿದರೆ ನೀರನ್ನು ಹೇಗೆ ಹೊಂದುವುದು ನಾಶವನ್ನು ಆ ವೃಕ್ಷವು। ನಾವು ಒಂದು ವೃಕ್ಷದ ಮೇಲೆ ಮೇಲಿನ ಟೊಂಗೆಗಳನ್ನು ಮಾತ್ರ ಕಡಿದು ಬೇರಿಗೆ ನೀರು ಹಾಕುತ್ತಿದ್ದರೆ ಆ ವೃಕ್ಷವು ಹೇಗೆ ನಾಶವಾಗುವುದು। तो उदकाचे निबळे अधिके जैसा आडवे न्यांगे फाके तैसा मानसी विशो पोखे ರಸನಾದ್ವಾರೆ। ನೀರಿನ ಬಲದಿಂದಾಗಿ ಅದು ಅಡ್ಡತಿಡ್ಡ ಬೆಳೆಯುವುದು, ಅದರಂತೆ ಮನಸ್ಸಿನಲ್ಲಿ ವಿಷಯ ಪೋಷಣೆಯಾಗುವುದು ನಾಲಿಗೆಯ ಮೂಲಕ। ಅದು ನೀರಿನ ಬಲದಿಂದ ಅಡ್ಡತಿಡ್ಡ ಬೆಳೆಯುವುದು, ಅದರಂತೆ ನಾಲಿಗೆಯ ಮೂಲಕ ವಿಷಯಗಳ ಪೋಷಣೆಯಾಗುವುದು। ಏರಾ ಇಂದ್ರಿಯ ವಿಷಯ ತುಟೆ ತೈಸಾ ನಿಯಮೂ ನಯೇ ರಸ ಹಟೆ ಜೇ ಜೀವನ ಹೇ ನ ಘಟೆ ಏಣೇ ವಿಣ। ಉಳಿದ ಇಂದ್ರಿಯ ವಿಷಯ ದೂರವಾಗುವವು, ಆದರೆ ನಿಯಮದಿಂದ ದೂರವಾಗದು ನಾಲಿಗೆ ವಿಷಯವು, ಏಕೆಂದರೆ ನಡೆಯಲಾರದು ಜೀವನವು ಇದರ ಹೊರತಾಗಿ। ಸಾಮಾನ್ಯವಾಗಿ ಉಳಿದ ಇಂದ್ರಿಯಗಳ ವಿಷಯಗಳು ದೂರವಾಗುವು, ಆದರೆ ನಾಲಿಗೆ ವಿಷಯವು ಕೇವಲ ನಿಯಮದಿಂದ ದೂರವಾಗಲಾರದು, ಏಕೆಂದರೆ ಅದರ ಹೊರತಾಗಿ ಜೀವನ ನಡೆಯಲಾರದು। ಮಗ ಅರ್ಜುನ ಸ್ವಭಾವೇ ಐಸಿಯಾ ಹಿ ನಿಯಮಾತೆ ಪಾವೇ ಜೈ ಪರಬ್ರಹ್ಮ ಅನುಭವೇ ಓವು ನಿಜಾಯಿಜೆ। ಆದರೆ ಅರ್ಜುನ ಸಹಜವಾಗಿ ಇದನ್ನು ನಿಯಂತ್ರಿಸಬಹುದು ನಿಶ್ಚಿತವಾಗಿ, ಅನುಭವದಿಂದ ತಾನೇ ಆಗಲಾಗಿ ಪರಬ್ರಹ್ಮ ಸ್ವರೂಪನು। ಆದರೆ ಅರ್ಜುನ ಸಹಜವಾಗಿ ಇದನ್ನೂ ನಿಶ್ಚಿತವಾಗಿ ನಿಯಂತ್ರಿಸಬಹುದು, ಹೀಗೆಂದರೆ ಅನುಭವದಿಂದ ತಾನೇ ಪರಬ್ರಹ್ಮ ಸ್ವರೂಪನು ಆಗಲಾಗಿ ಇದನ್ನು ನಿಯಂತ್ರಿಸಬಹುದು। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।